ಲೋ ಪುಟಾಣಿ, ಫೋನ್ ನೋಡ್ತಿದ್ದೀರಿ? ಯಾರು ಅಂತ ನೋಡ್ತಿದ್ದೀರಾ? ಯಾರು ಬಂದಿರೋರು ಅಂತ ನೋಡಪ್ಪ. ನಿಮ್ ದಡಮ್ಮ ಅಪರೂಪ ಆಗೋದ್ಲು. ಪೂಜಾ, ಏನ್ ಪೂಜಾ ನೀನ್ ಬರೋದೇ ಇಲ್ಲ ಊರ್ ಕಡೆ? ಅಯ್ಯೋ ಏನ್ ಮಾಡೋದು ರಾಣಿ, ದೂರ ಅಲ್ವಾ, ಹೋಗ್ ಬರೋಣ ಅಂದ್ರೆ ಅಯ್ಯೋ ಯಾರೋ ಹೋಯ್ತಾರಷ್ಟು ದೂರ ಅನ್ಕೊಂಡು ನಾನೇ ಸುಮ್ಮನೆ ಆಯ್ತೀನಿ. ದೂರ ಅಂತ ಬರ್ದಂಗೆ ಹೋಗ್ದಂಗಿದ್ಯಾ? ಒಂದು ಹಬ್ಬ ಮಾಡ್ಲಿ ಉಣ್ಮೆ ಮಾಡ್ಲಿ ಮನೇಲಿ ಏನ್ ಮಾಡಿದ್ರು ಬರೋದೇ ಇಲ್ಲಪ್ಪ ನೀವು. ನಾನು ರೋಜಾಕ ಬರೀಕಿವ, ನಾವು ಬಂದಾಗಾರು ಬರ್ಬೇಕು ತಾನೆ. ನನಗೂ ನೀನು ನೋಡಂಗಾಗ್ಬಿಟ್ಟಿತ್ತು. ಚೆನ್ನಾಗಿದೀಯಾ? ಹ್ಞೂ ಚೆನ್ನಾಗಿದ್ದೀನಿ. ನಾನೇನದು ಆರ ಬಿಟ್ಕೊಂಡು ಹೋಗೋದ ಅಂತ ಅನ್ಕೊಂಡಿದ್ದೆ. ಪೂಜೆ ಬರ್ತೀನಿ ಅನ್ಲಲ್ಲ, ಅದಕ್ಕೆ ತಡಿ ಪೂಜೆ ನೋಡಿ ಬಾರಿ ದಿನ ಆಗದೆ ಅಂದ್ಬಿಟ್ಟು ನಮ್ಮ ಮನೆಯವರು ಹೋಗೋದೇ ಇರೋ ಅಂದ್ರು. ನಾನೇನಯ್ಯೋ ನೀವು ಆಮೇಲೆ ಹೋಗೋರಂತೆ, ಬೇಕಾದ್ರೆ ಇನ್ನೊಂದ್ಸತಿ ಹೋಗೋದ ನನ್ನ ತಂಗಿ ಬರ್ತಾಳೆ ಮೊದಲು ನೋಡಬೇಕು ಅಂದ್ಬಿಟ್ಟು ಹಂಗೆ ಬಂದೆ ನಾನು ಒಬ್ಳೆಯ. ಹ್ಞೂ ಮತ್ತೆ ಹೊಸ ದಿನ ಆಗಿತ್ತಾ? ಹಂಗೂ ನೀನು ಸೀಮಂತ ಕೇಳಿದಲ್ಲ, ಸೀಮಂತಕ್ಕೆ ಬರೋದ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಡೆಲಿವರಿ ಆಗೈತಲ್ಲ, ಆತರ ಪಟ್ಬಿಟ್ನಲ್ಲಪ್ಪ ಇವನು. ಅವನಲ್ಲ ಅರ್ಜೆಂಟ್ ಆಗಿತ್ತಾ ನಿಂಗೆ ಬರೋಕ್ಕೆ? ನೋಡ್ಬೇಕು ಎಲ್ಲರನ್ನೂ ಅಂತ. ಹಾಂ, ನಿಮ್ಮವ್ವ ಸೀಮಂತನೂ ಮಾಡಿಸ್ಕೊಳ್ದಂಗೆ ಕಣ್ಣೋಡ್ ಕಣ್ಣ ಹೆಂಗೆ ಬಿಡ್ತಾನೆ. ಅಯ್ಯೋ ಪೂಜಾ, ರೋಜಕ್ಕ ನಾನಂತೂ ಹೊಸಿ ಆಸೆ ಇಟ್ಕೊಂಡಿದ್ದಿಲ್ಲ. ಸೀಮಂತದಲ್ಲಿ ಚೆನ್ನಾಗಿ ರೆಡಿ ಮಾಡಬೇಕು. ಮೆಹಂದಿ ಎಲ್ಲ ಬಿಡಿಸ್ಕೊಂಡಿದ್ದೆ, ಮೆಹಂದಿ ಬಿಡೋರು ಕರ್ಸ್ಕೊಂಡು ಮೇಕಪ್ ಮಾಡೋರ್ಗೂ ಹೇಳಿದೆ. ಊಟ ತಿಂಡಿ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ಎಲ್ಲ ಆಗಿತ್ತು. ಆಗಲೇ ಹೊಸಿ ಖರ್ಚು ಮಾಡಿದ್ವಾ? ಅಯ್ಯೋ ಸುಮ್ಮನಿರತ್ತಾಗೆ, ನಾನು ತುಂಬ ಆಸೆಯಿಂದ ಚೆನ್ನಾಗಿ ಮಾಡ್ಕೋಬೇಕು. ಫೋಟೋಶೂಟ್ ಎಲ್ಲ ಮಾಡಿಸ್ತು. ಅದಾರು ನೆನ್ಸ್ಕೊಳ್ಕತ್ತು. ಇದಕ್ಕೂ ಫೋಟೋಗ್ರಾಫರ್ ಎಲ್ಲ ಇದಕ್ಕೂ ಬರಬೇಕಿತ್ತು. ಚೆನ್ನಾಗಿ ಮಾಡೋಣ ಅಂದ್ಕೊಂಡು ಹಿಂಗಾಗೋಯ್ತು. ನಂಗಂತೂ ಸಖತ್ ಬೇಜಾರಾಗೋಯ್ತು. ಇನ್ನು ಸ್ವಲ್ಪ ದಿನ ಇರಲಿವಲ್ಲ, ಏನೋ 4-5 ದಿನ ಇತ್ತು ಅಷ್ಟೇ. ಹೋಗ್ಲಿ ಬಿಡಿ, ಏನು ಮಾಡಿ ಎಲ್ಲ ನಮ್ಮ ಕೈದದ ಹೇಳು. ಇನ್ನೊಂದು ಆದಾಗ ಜಲ್ದಿ ಮಾಡಿಸ್ಕೊಳ್ವೆ ಬಾ. ಅಯ್ಯಪ್ಪ ಇನ್ನೊಂದ, ನಂಗೆ ಒಂದೇ ಸಾಕನಪ್ಪ. ಅದಕ್ಕೆ ಒಂದೇ ಸಾಕು ಒಂದೇ ಆಗಲಿ ಬಿಡಿ. ಇನ್ನೊಂದು ಅಯ್ಯೋ ಬೇಡ ಕನಕ. ಅಯ್ಯಪ್ಪ ಒಂದೇ ಸಾಕಾಕು, ಎರಡೇನು ಮಾಡೋಕ್ಕೆ ತಡ್ಕೊಳಕ್ಕಾಯ್ಕಿಲ್ಲ. ಗಂಡ ಬಂದಿತ್ತಾ? ಹ್ಞೂ ಬಂದು ಹೋದ್ರಲ್ಲ ಆಗ್ಲೆಯಾ. ನಮ್ಮ ಅತ್ತೇನೋ ಬರ್ಬೋದೇನೋ ನಾಳೆ ನಾಡ್ದು. ಹಾಂ, ಇನ್ನೇನು ಪೂಜಕ್ಕ, ಏನು ಸಮಾಚಾರ? ಎಲ್ಲ ಆರಾಮ ಬೆಂಗಳೂರು ಕಡೆ? ಎಲ್ಲ ನಿನ್ನ ಮಗ ಉದ್ದಾಗ್ಬಿಟ್ಟವನೇ. ಎಲ್ಲೋದ? ಅಲ್ಲೇ ಅಮ್ಮನ ಜೊತೆ ಕೂತಿರ್ಬೇಕೇನೋ. ಎಷ್ಟು ಉದ್ದಾಗ್ಬಿಟ್ಟವನೇ ಅಲ್ವಕ್ಕ ಆಲೆಯ? ಹ್ಞೂ, ಹೆಂಗಿದ್ದೆ ಇಷ್ಟ ಎಷ್ಟಿದ್ದ ಆಲೆ, ಎಷ್ಟು ಉದ್ದಾಗ ನೋಡು. ಅಯ್ಯೋ ಮಕ್ಳು ಎಷ್ಟು ಬೇಗ ಬೆಳಿತಾರೆ ಗೊತ್ತೇ ಆಯ್ಕಿಲ್ಲ. ಇನ್ನೇನು ರಾಣಿ ಸಮಾಚಾರ? ಹೇಳ್ಬೇಕು ನೀನೇ. ಬಾ ಪೂಜಾ, ಊರಿಗೊಂದ್ಸತಿ ಬಂದೇ ಇಲ್ಲ. ನಮ್ಮನೆ ಒಂದ್ಸತಿನೂ ಬಂದೇ ಇಲ್ಲ ನೀನು. ಬತ್ತೀನಿ, ಹಾಕಕ್ಕಾಯ್ದಾರ ಹಬ್ಬ ಮಾಡ್ದಾಗ ಹೇಳಿ ಬರ್ತೀನಿ. ಅವ್ವ ಬತ್ತೀನಿ ಅಂತಿದ್ದು ಬರೋಕ್ಕೆಲ್ಲ ಹೊಸತಿ ಹಬ್ಬ ಮಾಡ್ದಾಗ ಹೇಳಿವಾ? ಮಾರಿ ಹಬ್ಬ ಮಾಡ್ದೆ ನಾವು ಗ್ರ್ಯಾಂಡಾಗಿ. ಹೇಳ್ದೆ ತಾನೇ ಬತ್ತೀನಿ ಅಂದ್ಬಿಟ್ಟು ಬರ್ನೇ ಇಲ್ವಲ್ಲ. ಇಲ್ಲ ಬಿಡಿ, ಈ ಸತಿ ಕರಿ ಗ್ಯಾರಂಟಿ ಬರ್ತೀನಿ. ಯಾಕಂಗೆ ಎಲ್ಗೂ ಬರೋದೇ ಇಲ್ಲ ನೀನು? ಯಾಕೆ ನಿಂಗೆ ಗಂಡ ನಿಮ್ಮ ಅತ್ತೆ ಮಾವ ಹೋಗ್ಬೇಡ ಅಂದಾರ? ಚೂಚೆ ಹಂಗಂದಾರ ಅವರು. ನಮ್ಮ ಮನೆಯವ್ರು ಹೆಂಗಂತಾರೆ, ಅಕ್ಕ ತಂಗಿಯರ ಮನೆಗೆ ಯಾರ ಮನೆಗೂ ಒಯ್ಕೇವಲ್ಲ ನೀನು ಅಂತ ಬೈತಾರೆ. ನಾನೇ ಅಯ್ಯೋ ಅಷ್ಟು ದೂರ ಯಾರು ಹೋದವರು ಅಂದ್ಬಿಟ್ಟು ಸುಮ್ಮನೆ ಹೋಯ್ತೀನಿ. ಏನು ನಡ್ಕ ಬತ್ತಿದ್ದ ಕಾರಲ್ಲಿ ಬರೋಕೇನವ ನಿಂಗೆ? ಆಯ್ತು ಬರ್ತೀನಿ, ನೀನು ಬಾ. ಮತ್ತೆ ರಾಣಿ ಸದ್ಯಕ್ಕೆ ಬರೋಕಾಯ್ಕಿಲ್ಲ, ಮಗ ಎತ್ಕೊಂಡು. ಇನ್ನೂ ಓಡಾಡಬೇಕು ಅಂದರೆ ಮಗಿಗೊಂದು ವರ್ಷ ಆಗಬೇಕು. ಹ್ಞೂ, ರಾಣಿ ಹೆಂಗಿದ್ಲು? ನಮ್ಗೆ ಅವಳೆ ಮಗ ನಾವೇ ಎತ್ತಾಡ್ಸಿವಿ. ಈಗ ಅವಳಿಗೊಂದು ಮಗ. ಅಯ್ಯಪ್ಪ, ದಿನಗಳು ಎಷ್ಟು ಬೇಗ ಆಯ್ತವೆ ಅಲ್ವಾ? ದಿನಗಳು ವರ್ಷಗಳಾಗದೆ ಗೊತ್ತಾಯ್ಕಿಲ್ಲ. ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರೆ ಪೂಜಾ? ಹ್ಞೂ ಅಕ್ಕ ಚೆನ್ನಾಗವ್ರೆ. ಅವಳು ನೀನು ಮಾರ್ಗಿತಿ ಮಗ ಅಳ್ತವೆ ಅದೇ ಅಲ್ವಾ? ಅವಳೆಲ್ಲಿದ್ದಳು? ನಿಮ್ಮ ಜೊತೆ ಇಲ್ವಾ? ಅವ್ರ ಅಪ್ಪನ ಮನೇಲಿದ್ದಳು? ಹಸಿ ದಿನ ನಮ್ಮ ಮನೇಲೇ ಇದ್ಲು. ಆಮೇಲೆ ಅದು ಏನು ಅನ್ಸ್ತೋ ಗೊತ್ತಿಲ್ಲ. ಅಲ್ಲೇ ಹೋಯ್ತೀನಿ, ಅಲ್ಲೂ ಯಾರಿಲ್ಲ, ಅವ್ರಿಗೂ ಯಾರು ಇಲ್ವಲ್ಲ. ಅವ್ರ ಅಪ್ಪನ ಮನೆ, ಅವ್ರ ಅಮ್ಮ ಅವ್ರ ಅಪ್ಪ ಇಬ್ಬರೇ ಅಲ್ವಾ? ಗಂಡು ಮಕ್ಳು ಹೆಣ್ಮಕ್ಳು ಯಾರು ಇಲ್ಲ, ಅವ್ರು ಒಬ್ಬರೇ ಅಲ್ವಾ? ಅವ್ರಿಗೂ ಬೇಕಾದಂಗೆ ಆಸ್ತಿ ಎಲ್ಲ ಅದೇ, ಅಲ್ಲೇ ನೋಡ್ಕೊಂಡಿರ್ತೀವಿ ಅಂತ ಹೋದ್ರು. ಆದ್ರೆ ಹಂಗವ ನೀವು ನಿಮ್ಮ ಮಗ ನೋಡ್ಕೊಂಡು ಇದ್ದಿ. ಅಯ್ಯೋ ಅಕ್ಕ ಬಾ, ಏನೋ ಬಿಡವ ನಿನ್ನಿಷ್ಟ. ಆ ಮಗನ ನೋಡಂಗಾಗದೆ, ಅದಕ್ಕೆ ಹೇಳಿದ್ದು ಬಾ ಬೆಂಗಳೂರಿಗೆ ಅಂತ. ನೋಡುವೆ ಬಾ. ಆಯ್ತು ಬರ್ತೀನಿ ಬಿಡು. ನನಗಂತೂ ನಿಮ್ಮಿಬ್ಬರನ್ನ ನೋಡಿ ಫುಲ್ ಖುಷಿ ಆಯ್ತು. ಹಾಗೆಲ್ಲ 3 ಜನ ಒಂದೇ ಮನೇಲಿ ಇರ್ತಿದ್ದೋ. ಇವಾಗ ಎಲ್ಲರೂ ಒಂದೊಂದು ದಿಕ್ಕು. ದೂರ ಇದ್ದಾಗಲೇ ಬೆಲೆ ಗೊತ್ತಾಗೋದಲ್ವಕ್ಕ? ಜೊತೆಲೇ ಒಂದೇ ಮನೇಲಿದ್ದಾಗ ಎಷ್ಟು ಹೊಡೆದಾಡ್ತಿದ್ದೋ, ಎಷ್ಟು ಕಚ್ಚಾಡ್ತಿದ್ದೋ. ಈಗ ನೋಡಿ ಹೆಂಗಿವಿ. ಹಂಗೆ ಅಲ್ವಾ, ಮದುವೆ ಆದ್ಮೇಲೆ ದೂರ ಹೋದಾಗಲೇ ಬೆಲೆ ಗೊತ್ತಾಗೋದು. ಹಂಗೆ ಜೊತೆಲೇ ಇರಬೇಕಿತ್ತು ಅನ್ಸ್ತದಲ್ವಕ್ಕ? ಗಂಡ ಮಕ್ಕಳು ಮನೆ ಸಂಸಾರ ಅನ್ಕೊಂಡು ಅದರಲ್ಲೇ ಬ್ಯುಸಿ ಆಗೋಯ್ತೀವಿ. ಅಯ್ಯೋ ಪೂಜಾ, ನಿನ್ಗೇನವ ನಮ್ಮಂಗ ನಾವೇ ಮನೇಲಿ ಎಲ್ಲ ಮಾಡಬೇಕು, ಅಷ್ಟು ಬ್ಯುಸಿ ಇರ್ತೀವಿ. ನಿನ್ಗೇನೋ ಕೈಗೊಂದಾಳು ಕಾಲ್ಗೊಂದಾಳು ಆರಾಮಾಗಿರ್ಬೋದು. ನೀನು ಯಾಕಂಗೆ ಮಾತಾಡಿ ನಮ್ಮ ಥರ ವಾ ಸುಮ್ಮನಿರು. ಆದ್ರೂ ಮೊದಲಿನ ಥರ ಇರೋಕ್ಕಾಯ್ಕಿಲ್ಲ ಬಿಡು. ಏನು ಮಾಡೋಕ್ಕಾಯ್ಕಿಲ್ಲ. ಎಲ್ಲ ನಿನ್ನ ಗಂಡ ಪೂಜಾ ಎತ್ತಾಗೋಯ್ತು? ಎಲ್ಲ ಕಡೆ ಹೋದೇನೋ. ನಾವು ಇವತ್ತೊಂದಿನ ಇರ್ತೀವಿ, ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕು. ಇರು ಹೋಗುವಂತೆ. ಅಯ್ಯೋ ಮಗ ಸ್ಕೂಲಿಗೆ ಕಳಿಸ್ಬಾರ್ದಾ? ಹಂಗೊಂದು ಬಿಟ್ಟು ಬರೋಣ, ಸ್ಕೂಲ್ಗೆ ಹೋಗ್ಲಿ ನಾನೊಂದು 2 ದಿನ ಇದ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ನಮ್ಮ ಅತ್ತೆ ಸ್ಕೂಲಿಗೆ ಕಳಿಸ್ತಾರೆ ಅಂತ. ಅಯ್ಯೋ ಇನ್ನು ಸುಮಾರು ದಿನ ಆಗದೇನು ಯಾವತ್ತು ಬಂದನು. ಅಮ್ಮ ಅಪ್ಪ ಎಲ್ಲ ಕರ್ಕಬ ಅಂತಿದ್ರಲ್ಲ, ಅದಕ್ಕೆ ಕರ್ಕೊಬಂದೆ. ಸಿಕ್ಕಿಲ್ಲ ಸುಮ್ಮನಿರು. ಅಯ್ಯೋ 1-2 ದಿನ ರಜಾ ಹಾಕೋರು ಏನದದು? 2 ದಿನ ರಜಾ ಹಾಕ್ಸ್ಬಿಟ್ಟಿರು ಹೋಗುವಂತೆ. ಇನ್ನು ಯಾವಾಗ ಬಂದಿಯೋ? 3 ಜನ ನಿಂಗೆ ಒಟ್ಟಿಗೆ ಸಿಕ್ಕವ? ಬರ್ತಿರ್ತೀನಿ ಹಾಕಕ್ಕ. ಅವರು ಆಫೀಸ್ಗೆ ಹೋಗ್ಬೇಕು. ಲೋ ಚಿನ್ನು, ಏನಪ್ಪ ಓದ್ತೀರಿ? ಎಷ್ಟನೇ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಅಯ್ಯೋ ಅದೇನೋ ಗೊತ್ತಾಯ್ತಲ್ಲ ಕಣಪ್ಪ. ಏನು ತಿಂಡಿ ತಕೊಡೋಣ? ಚಾಕ್ಲೇಟ್ ಬೇಕಾ, ಕುರ್ಕುರೆ ಬೇಕಾ? ಅಂಗಡಿಗೆ ಹೋಗೋದಾ? ನೋ ಮಮ್ಮ, ಅದೆಲ್ಲ ತಿನ್ನಬಾರ್ದು. ಮಮ್ಮಿ ಬೈತಾರೆ. ಚಾಕ್ಲೇಟ್ಸು ಕುರ್ಕುರೆ ಇದೆಲ್ಲ ಜಂಕ್ ಫುಡ್ ತಾನೆ. ಆ ಫುಡ್ ಎಲ್ಲ ತಿನ್ನಬಾರ್ದಂತೆ, ಕೆಮ್ಮಾಗುತ್ತೆ ನನಗೆ. ಅಯ್ಯೋ ನೋಡತ್ತೆ ಹೆಂಗ್ ಮಾತಾಡ್ತದೆ ಮಗ. ಎಲ್ಲ ಐಕ್ಳುವೆ ತಿಂಡಿ ಸಿಕ್ಕಿದ್ರೆ ಸಾಕು ಅಂತವೆ. ಮಗಗ್ ನೋಡಿ ಎಷ್ಟು ಒಳ್ಳೆ ಬುದ್ಧಿ. ಚಾಕ್ಲೇಟು ಕುರ್ಕುರೆ ಬೇಡ ಅನ್ನೋರು ಯಾವ ಐಕ್ಲಪ್ಪ? ಎಲ್ಲ ಏನಾರು ಆಗಲಿ ಅಂತ ತಿಂತವೆ. ನಮ್ಮ ಮಗಿಗೆ ನೋಡಿ ಎಷ್ಟು ಒಳ್ಳೆ ಬುದ್ಧಿ. ಇಷ್ಟ ಇದ್ರೆ ನಿಂಗೆ ತಿನ್ನಪ್ಪ, ಅಪರೂಪಕ್ಕೆ ತಿಂದ್ರೆ ಏನೂ ಆಯ್ಕಿಲ್ಲ. ನೋ 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 ನೋ, ಡ್ಯಾಡಿ ಮಮ್ಮಿ ಬೈತಾರೆ. ಐ ಹೇಟ್ ಚಾಕ್ಲೇಟ್ಸ್.
ಡೋಂಟ್ ಲೈಕ್ ಇಟ್. ಪ್ಲೀಸ್ ಅಮ್ಮಮ್ಮ, ಡೋಂಟ್ ಫೋರ್ಸ್ ಮೀ. ಐ ಹೇಟ್ ಜಂಕ್ ಫುಡ್. ಆ ಅಯ್ಯೋ ಅದೇನೇನು ಹೇಳ್ದೋ ಕಣಪ್ಪ, ನಂಗೆ ಅರ್ಥನೇ ಆಗಲಿಲ್ಲ. ಅಯ್ಯೋ ದೇವ್ರ ಅತ್ತೆ ನೋಡಿ ಹಂಗೆ ಇಂಗ್ಲೀಷಲ್ಲಿ ಮಾತಾಡ್ತದೆ ಮಗ. ನೋಡು ಎಷ್ಟಾದ್ರೂ ಸಿಟಿಲಿ ಬೆಳೆಯವಲ್ವಾ, ಚೆನ್ನಾಗಿ ಮಾತಾಡ್ತಾನೆ ನೋಡು. ಅದೇನು ಹೇಳ್ದ ಮಗ, ನಂಗೆ ಏನೂ ಅರ್ಥನೇ ಆಗಲಿಲ್ಲ. ಬ್ಯಾಡ್ವಂದ್ರೆ ಏನು ತಿಂಡಿ? ನೋ. ಆಯಿತು, ಇನ್ನೇನು ಬೇಕು? ಊಟ ಮಾಡಿಯಾ? ಹಣ್ಣವೇ ಹಣ್ಣು ಕೊಡೋಣ? ಹಾಂ, ಐ ಲೈಕ್ ಫ್ರೂಟ್ಸ್. ಹಾಂ ಕೊಡೋಣ, ಬಾಳೆಹಣ್ಣು ಅದೇ, ಸೇಬ್ ಅದೇ ಮಾಡ್ಕೊಡ್ತೀನಿ, ಅದನ್ನಾರು ತಿನ್ನು. ಹಾಂ ಓಕೆ ಅಮ್ಮಮ್ಮ, ಅದನ್ನು ತಿಂತೀನಿ. ಜಾಣ ಮರಿ. ಅತ್ತೆ, ಕವಿತಾ, ಬಾ ಬಾ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಮ್ಮ ಅಜ್ಜಿ? ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ, ನಾವು ಚೆನ್ನಾಗಿವಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ. ಅಯ್ಯೋ ಕವಿತಾ, ಒಂದು ಫೋನು ಮಾಡಿಲ್ಲ, ಏನು ಇದ್ದಕ್ಕಿದ್ದಂಗೆ ಆಶ್ಚರ್ಯ ಆಯ್ತದೆ. ಹ್ಞೂ ಅತ್ತೆ, ರಾಣಿ ಪಾಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪೂಜಾಕ ರೋಜಾಕ ಎಲ್ಲರೂ ಬಂದಿದಾರಂತಲ್ಲ, ಅದಕ್ಕೆ ಅವರೆಲ್ಲರೂ ಇದ್ದಾಗಲೇ ಬರೋಣ, ಅವ್ರನ್ನೂ ನೋಡ್ದಂಗೆ ಆಗುತ್ತೆ ಅಂತ ಬಂದೆ. ಹ್ಞೂ ಏನು ಹೇಳೇವಲ್ಲ ಅತ್ತೆ ಕಣವ, ಬಾ ಬಾ, ಬನ್ನಿ ಬನ್ನಿ ತೆಗಿ. ರೋಜಾ ಫೋನ್ ಮಾಡಿದ್ಲಾ? ಹ್ಞೂ ಅತ್ತೆ, ನಾನು ಬರ್ತೀನಿ ಅಂತ ಯಾರಿಗೂ ಹೇಳಿಲ್ಲ, ಹಂಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಬಂದ್ಬಿಟ್ಟೆ. ಪೂಜಾಕನು ಬರ್ತೀನಿ ಅಂದ್ರಂತಲ್ಲ, ಅದಕ್ಕೆ ರೋಜಾಕ ನಾನು ಹೋಗ್ತಾವನಿ ಅಂದ್ರು, ಅದಕ್ಕೆ ನಾನು ಬಂದ್ಬಿಟ್ಟೆ, ಯಾರಿಗೂ ಏನೂ ಹೇಳಿಲ್ಲ. ಎಲ್ಲ ಎಲ್ಲಿ ಯಾರು ಕಾಣ್ತಾನೆ ಇಲ್ಲ. ತುಮ್ಮಲಾರೆ ಕಣವ. ಯಾರಿಗೂ ಗೊತ್ತಿಲ್ಲ, ಇರಿ ಮಾತಾಡ್ಸ್ಕೊಬತ್ತೀನಿ. ಪೂಜನ್ ಮಗನಾ? ಕಣವ ಪೂಜನ್ ಮಗ. ಆಳೆ ಬೆಳ್ಕೊಬಿಟ್ಟಾನೆ. ಚಿನ್ನು ಚೆನ್ನಾಗಿದ್ಯಪ್ಪ? ಹಾ ಆಂಟಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಕಂದ ಚೆನ್ನಾಗಿದ್ದೀನಿ. ಹಿರಿಯತ್ತೆ ನೋಡ್ತೀನಿ ಏನು ಮಾಡ್ತಿದ್ದಾರೆ. ಹ್ಞೂ ಹೋಗವ. ಹೇಳಲ್ವಲ್ಲತ್ತೆ ಕವಿತವ್ರು ಬರ್ತಾರೆ ಅಂತ, ಯಾರು ಮಾಡಿಸ್ಬೇಕು? ಕವಿತನ ಗಂಡ ಬಂದವ್ರೆ. ಅಯ್ಯೋ ಕಾಸು ಇಲ್ವಲ್ಲತ್ತೆ, ಕಾಸಿದ ನಿಂತವು. ಹ್ಞೂ ಅದೇ ಕೊಟ್ಟನ್ ಬಿಡು. ರೋಜಾ ಪೂಜೆ ಇರ್ತಾರಲ್ಲ, ನಾಳೆಕೇನಾರು ಮಾಡಿದ್ರಾಯ್ತು ಅಂತ ಅನ್ಕೊಂಡೆ. ಇವ್ರೇನಾರು ಹೋಯ್ತೀನಿ ಅಂದರೆ, ಬೆಳಿಗ್ಗೆಗೆ ಹೊಂಟೋಯ್ತೀನಿ ಅಂದ್ರೆ ಏನು ಮಾಡೋದು? ಅದಕ್ಕೆ ಸಂಜೆಗೆ ಏನಾರು ಮಾಡೋದ ಅಂತ. ಆಯ್ತು ಬಿಡು, ಕೊಡ್ತೀನಿ ಅದೇ ಕಾಸು, ಅದೇನು ಬೇಕು ತರ್ಸ್ಕೊಂಡು ಮಾಡು. ಪಾಪ ಪ್ರೂಫ್ ತಂಗೆ ಬರ್ತಾರೆ. ಕೊಡಿ, ಕೊಟ್ಟ ನಮೇಲೆ. ಹಾಯ್ ಕವಿತಾ, ಯಾವಾಗ ಬಂದೆ? ಅಯ್ಯೋ ಕವಿತಾ ಚೆನ್ನಾಗಿದ್ಯಾ? ಈಗ ಬಂದ? ಹೌದು, ಈಗ ತಾನೇ ಬಂದೆ. ಇದೇನು ಕವಿತಾ ಹೇಳಲೇ ಇಲ್ಲ, ದಿಢೀರ್ ಪ್ರತ್ಯಕ್ಷ? ಹ್ಞೂ ಹೆಂಗೆ ನಾವು ಅಲ್ಲ, ನೆನ್ನೆ ತಾನೇ ಫೋನ್ ಮಾಡಿದ್ದೀನಿ ನಾನು, ಅವಾಗ್ಲೂ ಏನು ಹೇಳಲೇ ಇಲ್ಲ. ಅಕ್ಕ ನಾಳೆ ಊರಿಗೆ ಹೋಗ್ತೀನಿ, ಪೂಜಾನು ಬರ್ತಾವ್ರೆ ಅಂದಲ್ಲ, ಅದಕ್ಕೆ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಅಂದ್ಬಿಟ್ಟು ನಿಮ್ಗೆ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಅಯ್ಯೋ ಚೆನ್ನಾಗಿದ್ದಿ ಕವಿತಾ, ಎಷ್ಟು ದಿನ ಆಯ್ತು ನೋಡಿ, ನಿನ್ನ ಮದ್ವೆಲಿ ನೋಡಿದ್ ನಾನು ನಿನ್ನ. ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಅಷ್ಟೇ, ನಿಮ್ಮನ್ನು ನೋಡಿದ ಮದ್ವೆಲೇನೆ, ಅದೇ ಲಾಸ್ಟು. ಎಲ್ಲರೂ ಒಟ್ಟಿಗೆ ಸಿಗ್ತೀರಿ ಅಂತ ಬಂದ್ಬಿಟ್ಟೆ. ನನಗಂತೂ ಎಲ್ಲಾನು ಒಟ್ಟಿಗೆ ನೋಡಿ ತುಂಬ ಖುಷಿ ಆಗ್ತೈತೆ. ಪಾಪ ಮಲಿಕೊಂಬಿಟ್ಟಿದಾನಾ? ಹ್ಞೂ ಇಷ್ಟೊತ್ತು ಕಂಡ್ಬಿಟ್ಟು ನೋಡ್ತಿದ್ದ, ಈಗ ತಾನೇ ಮಲಿಕೊಂಡ. ಹ್ಞೂ ನೋಡು, ನನಗೂ ಫೋನ್ ಮಾಡಿದ್ರೆ ಹೇಳಿವಲ್ಲ ನೀನು, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಕನಕ. ಇಲ್ಲ ಮೊಗ ಎಲ್ಲ ಆಟ ಆಡ್ತಾವಳೆ ಮನೆಯವರು, ಅವರು ಬಂದರು, ಕರ್ಕೊಬಂದೆ, ಬನ್ನಿ ಹೋಗೋಣ ಅಂತ. ಹೇಳಿದ ತಕ್ಷಣ ಹೋಗೋಣ ಅಂತ ಬಂದೆ, ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಅಂತ. ಖುಷಿ ಆಯ್ತು ನೀನು ಬಂದಿದ್ದು. ಎಲ್ಲ ಚೆನ್ನಾಗಿದ್ದಾರಾ ಮನೇಲಿ? ಹ್ಞೂ ಅಕ್ಕ ಎಲ್ಲರೂ ಚೆನ್ನಾಗವ್ರೆ. ನಿಮ್ಮ ಮಗನ ನೋಡ್ಬೇಕಂತ ಪೂಜಕ್ಕ, ಎಷ್ಟು ದೊಡ್ಡನಾಗ್ಬಿಟ್ಟಾನೆ ಅಲ್ವಾ? ಹ್ಞೂ ಹೆಂಗೋ ನಿಮ್ಮನ್ನೆಲ್ಲ ನೋಡಿ ಫುಲ್ ಖುಷಿ ಆಯ್ತು ನನಗೆ. ಒಂದಿನ ನಿಮ್ಮ ಜೊತೆ ಎಲ್ಲ ಆರಾಮಾಗಿ ಮಾತಾಡ್ಬೋದು. ಯಾಕೆ ನಾಳೆಗೆ ಹೋಗ್ಬೇಕಾ? ಇರು, ಪೂಜಾನು ಇರ್ತಾಳೆ, ಇನ್ನೊಂದೆರಡು ದಿನ ಹೋಗುವಂತೆ, ಎಲ್ಲರೂ ಒಟ್ಟಿಗೆ ಹೋದ್ರಾಯ್ತು. ಹೆಂಗೋ ಎಲ್ಲ ಒಟ್ಟಿಗೆ ಸಿಕ್ಕಿವಿ, ನಾನು ಇರ್ತೀನಿ, ಪೂಜಾನು ಇರ್ತಾಳೆ, ಇರು ಇನ್ನೊಂದೆರಡು ದಿನ. ಅಯ್ಯೋ ಅಕ್ಕ, ನನಗೂ ಇವಾಗ ಹಂಗೆ ಅನಿಸ್ತೈತಿರ್ಬೇಕು ಅಂತ, ಆದರೆ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಬಂದೆ. ಇವತ್ತು ಒಂದಿನ ಬನ್ನಿ, ಬೆಳಿಗ್ಗೆನೇ ಬಂದ್ಬಿಡದ ಅಂತ. ಪಾಪ ಅವ್ರ ಹಂಗೆ ಏನೋ ನೆಕ್ಲಕ್ಕ, ಸುಮ್ಮನಿರು. ನೀನು ಅಪರೂಪ ಬರೋದು, ಅದರಲ್ಲೂ ನಾಲ್ಕಾಳು ಒಟ್ಟಿಗೆ ಸಿಗ್ತೀವಿ ಅಂದರೆ ಎಲ್ಲೋ ಅಪರೂಪ, ಸುಮ್ಮನಿರು. ಎಲ್ಲರೂ ಒಟ್ಟಿಗೆ ಸೇರ್ಕ ಏನು ಮಾಡ್ತಿದ್ದೀರವಾ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.